तालुका जत जिल्हा सांगली येथील विजयालक्ष्मी पतसंस्थेचा रौप्य महोत्सव सोहळा संपन्न. अनेक मान्यवरांची उपस्थिती. जत तालुक्यातील उटगी येथील नामांकित असलेल्या विजयालक्ष्मी ग्रामीण बिगरशेती सहकारी पतसंस्थेचा रौप्य महोत्सवी सोहळा मोठ्या उत्साहात पार पडला. या निमित्ताने मॅटवरील कबड्डी स्पर्धेचे आयोजन करण्यात आले होते. कार्यक्रमाचे उद्घाटन उमदी पोलीस ठाण्याचे सहाय्यक पोलीस निरीक्षक संदीप शिंदे यांच्या हस्ते संपन्न झाले. यावेळी युवा नेते संजय तेली यांच्या अध्यक्षतेखाली हा कार्यक्रम संपन्न झाला. यावेळी विजयालक्ष्मी पतसंस्थेचे संस्थापक महांतेश पाटील, अध्यक्ष डॉक्टर शिवानंद पाटील, ज्येष्ठ नागरिक MS पाटील, मृत्युंजय पाटील, चंद्रकांत डोळे, SM पाटील उपस्थित होते. कबड्डी स्पर्धेत प्रथम बक्षीस MS पाटील फाउंडेशन यांना, द्वितीय बोरगी संघास, तृतीय कुंडल येथील कबड्डी संघाला मिळाले. विजयी संघाला अनुक्रमे रक्कम 15,000, 10,000, 5,000 रुपये व मानाचे शिल्ड दिले. जत पूर्वभागातील ग्रामीण भागात प्रथमच मॅटवरील कबड्डी स्पर्धेचे यशस्वीपणे आयोजन केले होते. कबड्डी प्रेमींनी सामने पाहण्यासाठी प्रचंड गर्दी केली होती. त्यानंतर मुख्य कार्यक्रमाचे दीपप्रज्वलन कर्नाटकाचे माजी उपमुख्यमंत्री लक्ष्मण सवदी यांच्या अनुपस्थितीत त्यांचे पुत्र चिदानंद सवदी यांच्या अध्यक्षतेखाली संपन्न झाले. यावेळी सहाय्यक निबंधक अमोल डफळे, लेखापरीक्षक विश्वनाथ सूर्यवंशी, हबूब तुकाराम बाबा महाराज, चन्नप्पा होर्तीकर, माजी सभापती बसवराज बिराजदार, MS पाटील, सरपंच सविता कांबळे, उपसरपंच पराप्पा गडदे, आपणीचे माजी सभापती सिद्धराया तेली व मान्यवर यावेळी खास करून उपस्थित होते. आपल्या ह्या गावामध्ये होते आणि खरोखरच मी अजून मला नंतर बोलायचं आहे, पण त्याच्या अगोदर आपल्या सर्वांना एक सांगू इच्छितो की तालुक्यामध्ये मला 4,000 लोक माझ्यासोबत मुंबईला चालत येतो म्हटले होते. सर ನಾಲ್ಕು ಸಾವಿರ ಮಂದಿ ಬರ್ತಾರೆ ಅಂತ. 4,000 2,000 ಬರಬೇಕು, 2,000 ಹೋಗ್ಲಿ, 1,000 ಬರಬೇಕು, 1,000 ಹೋಗ್ಲಿ, 500 ಬರಬೇಕು. ಇನ್ನು ಮುಂದಿನ ಅವಧಿಯೊಳಗ ನಾವು ಜಾಸ್ತಿನ ಜಾಸ್ತಿ ಕೃಷಿ ಪೂರಕ ಉದ್ಯೋಗಗಳಿಗೆ ಸಾಲವನ್ನ ಕೊಡುವ ಒಂದು ವ್ಯವಸ್ಥೆಯನ್ನ ನಾವು ಮಾಡ್ತೀವಿ. ಇನ್ನು ಮುಂದೆ ನಮ್ಮ ಸಂಸ್ಥಾ ಕಂಪ್ಯೂಟರೈಸ್ಡ್, ಮೊದಲು ಆಫ್ಲೈನ್ ಇತ್ತು, ಈಗ ಆನ್ಲೈನ್ ಮಾಡ್ಕೊಂಡೆವು. ಆಫ್ಲೈನ್ ಇಂದ ಆನ್ಲೈನ್ ಯಾಕೆ ಮಾಡ್ಕೊಂಡೆವು ನೀವು ಕೇಳಬಹುದು. ಆನ್ಲೈನ್ ಮಾಡುವ ಉದ್ದೇಶ ಅಂದ್ರೆ ನಮ್ಮ ಡಾಟಾ, ಯಾಕಂದ್ರೆ ನೀವು ಈ ಭಾಗದಲ್ಲಿ ಇರ್ತಕ್ಕಂಥ ಜನರ ಅಪೇಕ್ಷೆ ಏನಪ್ಪಾ ಅಂದ್ರೆ ಲಕ್ಷ್ಮಣ್ ಸವದಿ ಅವರು ಬರ್ತಾರೆ, ಒಂದು ತಾಸು ಮಾತಾಡ್ತಾರೆ, ಅಪೇಕ್ಷೆ ಇತ್ತು. ಆದ್ರೆ ಇವತ್ತು ಅವ್ರ ಅನುಪಸ್ಥಿತಿ ನಾ ಬರಬೇಕಾಗಿತ್ತು. ಒಂದು 15 ನಿಮಿಷಗಳ ಕಾಲ ಮಾತಾಡಿ ಮಾತನ್ನ ವಿರಾಮ ಕೊಡ್ತೀನಿ. ವಿಶೇಷವಾಗಿ ಇವತ್ತು ವಿಜಯಲಕ್ಷ್ಮಿ ಗ್ರಾಮೀಣ ಸರ್ಕಾರಿ ಸಂಘದ ಸಮಾರಂಭದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ವಿ. ಬಹುಶಃ ಇವತ್ತು ಆಡಳಿತ ಮಂಡಳಿಗಳ ನಿಸ್ವಾರ್ಥ ಸೇವೆಯನ್ನು ನೋಡಿದ್ರೆ 25 ವರ್ಷಗಳ ಕಾಲ ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದಾರೆ. ಮುಂದಿನ ವರ್ಷದ ಕಾರ್ಯಕ್ರಮ ಕೂಡ ಅದ್ದೂರಿಯಾಗಿ ಕಾರ್ಯಕ್ರಮ ಆಯೋಜನೆ ಮಾಡಬೇಕು. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಬರುವಂತ ಅವಕಾಶ ನಮಗೆ ಆಗಲಿ ಅಂತ ಸಂದರ್ಭದಲ್ಲಿ ಕೇಳ್ಕೊಂಡು, ಬಹುಶಃ ಈ ಭಾಗದಲ್ಲಿ ಯಾವತ್ತೂ ನಮ್ಗೆ ಬಂದಿರಲಿಲ್ಲ. ಯಾಕಂದ್ರೆ ವಿಶೇಷವಾಗಿ ಗುಡ್ಡಾಪುರಕ್ಕೆ ಹೋಗೋದು ನೋಡಿ ಅಷ್ಟೇ. ಯಾಕಂದ್ರೆ ನಮ್ಮ ಕ್ಷೇತ್ರದ ಕೊನೆಯ ಹಳ್ಳಿ ನಮ್ಮ ಕೊಟ್ಟಲಿಗೆ ಈ ಭಾಗದಲ್ಲಿ ಕೆಲಸ ಅಷ್ಟೇ. ಕೊನೆಯ ಹಳ್ಳಿ ಒಳಗೆ ಹೋಗಿರ್ತಕ್ಕಂಥದ್ದು, ಬಹುಶಃ ಒಟ್ಟಿಗೆ ಗ್ರಾಮಕ್ಕೆ ಬಂದಿರತಕ್ಕಂಥದ್ದು. ಬರುವಂಥ ದಿನಮಾನವಾಗ ಮತ್ತೊಮ್ಮೆ ತಮ್ಮ ಗ್ರಾಮಕ್ಕೆ ಬರ್ತಕ್ಕಂಥ ಸದಾವಕಾಶ ನಮಗೆ ಒದಗಿ ಬರಲಿ. ಇವೆಲ್ಲರ ಪ್ರೀತಿ ಅಭಿಮಾನ ನಾವು ಯಾವತ್ತೂ ಋಣಿಯಾಗಿರ್ತೀವಿ. ಮಾತನಾಡಿದ ಸಂದರ್ಭದಲ್ಲಿ ಈ ಭಾಗದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಕೂಡ ನಮ್ಮ ತಂದೆಯವರು ಸಾಕಷ್ಟು ಸಲ ಬಂದು ಹೋಗಿದ್ದಾರೆ. ನಾನು ಕೇಳಿದ್ವಿ, BJP ಆಗಿದ್ದಾಗೂ ಕೂಡ ಸಾಕಷ್ಟು ಸಲ ಬಂದಿದ್ರು. ಈಗ ಕಾಂಗ್ರೆಸ್ನಲ್ಲಿ ಇದ್ದೀವಿ. ಬಹುಶಃ ಮಹಾರಾಷ್ಟ್ರ ಅಸೆಂಬ್ಲಿ ಎಲೆಕ್ಷನ್ ಯಾವಾಗ ಬರ್ತೀವಿ ಗೊತ್ತಿಲ್ಲ. ಮತ್ತೆ ಬಂದಾಗ ನನಗೂ ಭಗವಂತ ಏನಾದರೂ ಒಂದು ಸ್ಥಾನಮಾನ ಕೊಟ್ಟರೆ ನಾನು ಕೂಡ ಮಾತ್ರ ಹೇಳಿ ಈಗಾಗಲೇ ಸಾಕಷ್ಟು ಜನ ಅತಿಥಿಗಳ ಮಾತಾಡಿದ್ದಾರೆ. ಈ ಸಂಸ್ಥೆ ಇದೇ ತರ ಬೇಡಿದೆ ಅಂತ ಆಶಿಸಿ ಬಹುಶಃ ಹೆಸರಿಗೆ ತಕ್ಕಂಗ 2 ನಮೂನೆ ಹೆಸರಿಟ್ಟಾರೆ. ಇವತ್ತು ವಿಜಯಿ ಅಂತಂದ್ರೆ ಗೆಲುವು, ಲಕ್ಷ್ಮಿ ಅಂತಾರೆ ದುಡ್ಡು. ಬಹುಶಃ ಇವತ್ತ ವಿಜಯಲಕ್ಷ್ಮಿ ಸಹಕಾರಿ ಸಂಘ 10 ಕೋಟಿ ರೂಪಾಯಿ ಬೀಳ್ತಕ್ಕಂಥ ಸಂದರ್ಭದೊಳಗೆ ಬಹುಶಃ ನಮ್ಮ ತಾಲೂಕಿನಲ್ಲಿ ಇವತ್ತು ಹೆಮ್ಮೆಯ ವಿಚಾರ ಅಂತಂದ್ರೆ ನಮ್ಮ ಜಿಲ್ಲೆಯ ರಾಜಕಾರಣ ನಡೆಯುವುದನ್ನು ಸಹಕಾರಿ ಸಂಘಗಳೇ. ಬಹುಶಃ ಇವತ್ತು ಬೆಳಗಾವಿ DCC ಬ್ಯಾಂಕ್ ಇವತ್ತು ಮೇಲಿನ ಬೆಳಗಾವಿ ಜಿಲ್ಲೆಯ ರಾಜಕಾರಣ ಅವಲಂಬಿತ ಆಗಿರ್ತದೆ. ಇವತ್ತು ನಮ್ಮ ತಾಲೂಕಿನಲ್ಲಿ, ಯಾಕಂದ್ರೆ ನಮ್ಮ ಗುರುವಾರ ಶಿವನ ಕೂತಾರೆ, ಅವರು ಕೂಡ ನಮ್ಮ PKPS ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಕ್ಕಂಥದ್ದು. ಅದ್ರ ಜೊತೆಗೆ ನಮ್ಮ ತಾಲೂಕಿನಲ್ಲಿ ಇವತ್ತು ಅತನಿ ಕಾಗವಾರ ಕೂಡಿ ಸುಮಾರು 145 ಸೊಸೈಟಿಗಳನ್ನು ಇವತ್ತು ನಾವು ಮಾಡಿಕೊಟ್ಟಿದ್ದೀವಿ. ಯಾಕಂದ್ರೆ ಅದರಲ್ಲಿ ಸುಮಾರು ಒಂದು 100 ಸೊಸೈಟಿಯ ರಿವಲ್ ಇವತ್ತೇನು ಪ್ರತಿ ವರ್ಷ ತುಂಬಿ ತೆಗೆದಂತೆ ಬರ್ತದೆ. ಅದು ಹೆಚ್ಚು ಕಡಿಮೆ ಒಂದು 90ರಿಂದ ಒಂದು 100 ಸೊಸೈಟಿ ತುಂಬಿ ತೆಗೆಯತಕ್ಕಂಥ ಕೆಲಸವನ್ನು ಕೂಡ ಇವತ್ತು ನಾವು ಮಾಡಿರ್ತಕ್ಕಂಥದ್ದು ಹಿನ್ನೆಲೆ ಒಳಗೆ ಇವತ್ತು ಅತನಿ ತಾಲೂಕಿನಲ್ಲಿ
ನಮ್ಮ ರಾಜ್ಯದಲ್ಲಿ ಏನಾದರೂ ಸಾಲ ಮನ್ನಾ ಅಂತ ನಮ್ಮ ರಾಜ್ಯ ಸರ್ಕಾರದವ್ರು ಮಾಡಿದ್ರೆ ಅತಿ ಹೆಚ್ಚಿನ ಸಾಲ ಮನ್ನಾ ನಮ್ಮ ರಾಜ್ಯದಲ್ಲಿ ಎಲ್ಲರೂ ಹಾಕಿದ್ರೆ ಅದು ಅತನೇ ತಾಲೂಕಿಗೆ ಅಂತ ಹೇಳಕ್ಕೆ ಬಯಸ್ತೀವಿ. ಯಾಕಂದ್ರೆ ಇವತ್ತು ನಮ್ಮ ಭಾಗದಾಗ ದ್ರಾಕ್ಷಿದು ಕೂಡ ನಾವು ಇನ್ಶೂರೆನ್ಸ್ ಮಾಡ್ಕೊಂಡಿದ್ವಿ. ಅತಿ ಹೆಚ್ಚಿನ ದ್ರಾಕ್ಷಿ ಬೆಳೆಗಾರರು ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥದ್ದು. ಮೊನ್ನೆ ದ್ರಾಕ್ಷಿ ಬೆಳೆಗಾರರ ಇನ್ಶೂರೆನ್ಸ್ ಜಮಾ ಆದಂಥ ಸಂದರ್ಭದೊಳಗೆ ಸುಮಾರು 39 ಕೋಟಿ, ರಾಜ್ಯದೊಳಗೆ ಯಾವ ತಾಲೂಕಿಗೆ ಹೋಗಿಲ್ಲ ಅಷ್ಟೊಂದು ಹಣ. 39 ಕೋಟಿ ರೂಪಾಯಿ ಹಣ ಇವರು 15 ತಾಲೂಕಿಗೆ ಬಂದಿರತಕ್ಕಂಥದ್ದು. ಸಾಲ ಮನ್ನಾ ಮಾಡಿದ್ರೆ ಅತಿ ಹೆಚ್ಚು ಸಾಲ ಮನ್ನಾ ಪಡೆದಿರ್ತಕ್ಕಂಥ ತಾಲೂಕು ಯಾವ್ದಾದ್ರು ಅದು 15 ತಾಲೂಕು. ಇವತ್ತು 145 ಸೊಸೈಟಿಗಳನ್ನ ನಮ್ಮ ತಾಲೂಕಿನಲ್ಲಿ ಯಶಸ್ವಿಯಾಗಿ ನಡೆಸ್ತಕ್ಕಂಥದ್ದು ಕೂಡ ನಮ್ಮ ತಾಲೂಕಿನ ರೈತರು. ಬಹುಶಃ ಅದೇ ತೆರನಾಗಿ ಬಹುಶಃ ಸಹಕಾರಿ ಸಂಘದ ರಾಜಕೀಯೇತರವಾಗಿರ್ತಕ್ಕಂಥ ಸಂಘ ಅಂತ ಯಾವುದಾದ್ರೆ ಅದು ಸಹಕಾರಿ ಸಂಘ. ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಈ ಸಹಕಾರಿ ಸಂಘ ಇನ್ನೂ ಉನ್ನತಕ್ಕೆ ಹೋಗಲಿ. ಬಹುಶಃ ಈ ಭಾಗದಲ್ಲಿ ಅಷ್ಟೇ ಅಲ್ಲ, ನಮ್ಮ ಭಾಗದಲ್ಲಿ ಕೂಡ ಇದೊಂದು ಮಾದರಿ ಸಂಸ್ಥೆಯಾಗಿ ಬೆಳೀಲಿ ಅಂತ ಸಂದರ್ಭದಲ್ಲಿ ಆಶಿಸಿ, ಬಹುಶಃ ಸಮಯ 3 ಗಂಟೆ ಆಗತ್ತು. ತಾವೆಲ್ಲರೂ ಕೂಡ ಭಾವತ್ರಿ ಕಾರ್ ಕೊಡ್ತಿದ್ರಿ. ನನಗೆ ಮುಗಿಸಿಲ್ಲ, ಹತ್ತಿರಿಗೆ ಹೋಗ್ಬೇಕಾದ್ರೆ 2 ತಾಸು ಟೈಮ್ ಆಗ್ತದೆ. ಮತ್ತೆ ಸಾಯಂಕಾಲ ಹೋಗಿ ನಮ್ಮ ಪರಿಸ್ಥಿತಿ ಹೆಂಗೈತಿ ಅಂತಂದ್ರೆ, ಈ ಗಾಡಿ ಕೆಳಗಿನ ಸ್ಟೆಪ್ನಿ ಇರ್ತೈತಲ್ಲ, ಯಾಕಂದ್ರೆ ಗಾಡಿ ಕೆಳಗಿನ ಸ್ಟೆಪ್ನಿ ಎಲ್ಲಿ ಗಾಡಿಗೆ ಅನಿವಾರ್ಯವಾಗಿ ಪಂಚರ್ ಆಗಿ ಒಂದು ಟೈರ್ ತೆಗಿತಲ್ಲ, ಒಂದು ಸ್ಟೆಪ್ನಿ ಜೋಡಿಸಿ ಗಾಡಿ ಓಡಿಸೋದು. ಯಾಕಂದ್ರೆ ಈ ಮಾತು ಯಾಕೆ ಹೆಂಗಪ್ಪ ಅಂತಂದ್ರೆ, ಯಾವಾಗ ನಮ್ಮ ತಂದೆಯವರಿಗೆ ಸಮಯ ಸಿಗಂಗಿಲ್ಲ, ಹಂಗ ಆ ಸಂದರ್ಭದೊಳಗೆ ನಮ್ಮ ಶಿವರಾಯನ ಮತ್ತು ಶಿವಣ್ಣ ಹೆಂಗೆ ಮುಂಜಾನೆ ಬಂದ್ರೆ ಹಂಗೆ ನಮ್ಮ ತಾಲೂಕು ನಮ್ಮ ಕ್ಷೇತ್ರದ ಜನ ಬಂದ ಮನ್ಯಾಗ ಹೇಳ್ತಾರೆ. ಅವಾಗ ಏನಾಕೈತಿ ಪರಿಸ್ಥಿತಿ, ಕೆಳಗಿನ ಸ್ಟೆಪ್ನಿ ತೆಗೆದು ಜೋಡಿಸಿ ಗಾಡಿ ಹೊಳಿ ಅಂದ್ರೆ ನಾನು ಕಳಿಸ್ಕೊಡ್ತಾರೆ. ಯಾಕಂದ್ರೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ನಮ್ಗೆ ಇರೋದಿಲ್ಲ. ಯಾವಾಗ ಅವ್ರಿಗೆ ಅನಿವಾರ್ಯತೆ ಆಗ್ತೈತಲ್ಲ ಅವಾಗ ನಮ್ಗೆ ಕಳಿಸ್ತಕ್ಕಂಥ ವ್ಯವಸ್ಥೆ ಐತೆ. ಅದಕ್ಕೆ ಇನ್ನೂ ಇದನ್ನ ಮಾತಾಡ್ತಿರ್ತಾರೆ ಅಂತ ದೂರದಿಂದ ಒಂದಿಬ್ಬರ ಕೈಯಾಗ ಬರಿಗೆ ಇಟ್ಕೊಂಡು ಬರ್ತಿರ್ತಾವ. ಸಮೀಪ ಬಂದಕ್ಕೆ ಹೇಳ್ತಾರಂತ, ನಾ ಭಾಷಣ ಮುಗಿಸೋದಾಗ ಬರಿಗೆ ಯಾಕೆ ತಗೊಂಡ್ಬಂದ್ರೆ ಅಂತೀನಿ. ನಿಂದೇನು ತಪ್ಪಿಲ್ಲ, ನಿನ್ನೇನು ಗಾಡಿ ಹೊಡಿ ನೀವು ಹೊಡಿತೀನಿ ಹೊಡಿ, ನಿನ್ ಯಾರು ತಂದು ಹಚ್ಚಿಲ್ಲ ಅವ್ರು ಹುಡುಕಾಡಕ್ಕೆ ಬಹುಶಃ ನಾನು ತಂದು ಹಚ್ಚಿದವರಿಗೆ ಬರೀ ಪರಿಸ್ಥಿತಿ ಬೇಡ ಹೇಳಿ ನಾನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಪ್ರೀತಿಯಿಂದ Press the bell icon on the YouTube app and never miss another update.